ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಮತ್ತಿಗುಡು ಕ್ಯಾಂಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಮಕ್ಕಳನ್ನೆಲ್ಲ. ಆನೆಗೂಡಿಗೆ ಹೋಗ್ತಾ ಇದೀವಾ? ಹೋಗೋಣ, ಲೆಟ್ಸ್ ಗೋ. ಇವತ್ತು ಮಕ್ಕಳನ್ನೆಲ್ಲ ಮತ್ತಿಗುಡು ಕ್ಯಾಂಪ್ಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದೀವಿ. ಮನೆಯಿಂದ ಈಗ ತಾನೇ ಹೊರಟಿದೀವಿ. ಯಾರಾದ್ರೂ ಹುಣಸೂರವರು ನನ್ನ ವ್ಲಾಗ್ಸ್ ನ ನೋಡ್ತಾ ಇದ್ರೆ ಇದು ಯಾವ ಏರಿಯಾ ಅಂತ ಕಮೆಂಟ್ ಮಾಡಿ. ನಮ್ಮ ಹುಣಸೂರವರು ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಖುಷಿ ಆಗುತ್ತೆ. ಹಾಗೆ ಬಂದು ಈಗ ನಾವ್ ಇಲ್ಲಿಗೆ ಹೇಳೋದು ಆಕ್ಚುಲಿ ಸೇತುವೆ ಮೇಲೆ ಅಂತ ಹೇಳ್ತೀವಿ ಯಾವಾಗ್ಲೂನುವೆ. ಫೈನಲಿ ಈಗ ನಾವು ಮತ್ತಿಗುಡು ಮತ್ತಿಗುಡು ಕ್ಯಾಂಪ್ಗೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಸ್ವಲ್ಪ ರೋಡು ರೆಡಿ ಮಾಡ್ತಾ ಇದ್ರು. ಹಾಗೆ ನಮ್ ಸಿರಿ ಒಂದ್ ಸ್ಟೋರಿ ಹೇಳ್ತಾಳೆ ಕೇಳಿ. ನಾಗರಹೊಳೆಯಲ್ಲಿ ಪಾಂಡ ನೋಡಿದಳಂತೆ. ಶಬರಿಮಲೆಗೆ ಹೋಗ್ಬೇಕಾದ್ರೆ ಫಸ್ಟ್ ನಾಗರಹೊಳೆಯಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಕಾಡೊಳಗೆ ಹೋಗ್ಬೇಕಾದ್ರೆ ಫಸ್ಟ್ ಪಾಂಡ ಸಿಕ್ತ. ಎಲ್ಲಿ? ನಾಗರಹೊಳೆ ಫಾರೆಸ್ಟ್. ನೆಕ್ಸ್ಟ್ ಹೇಳು. ನೆಕ್ಸ್ಟ್ ಇತ್ತು ಜಿಂಕೆ ಸಿಕ್ತ. ಆಮೇಲೆ ಮುಂದೆ ಹೋಗ್ಬೇಕಾದ್ರೆ ಗುಂಪಲ್ಲಿ ಹೆಣ್ಜಿಂಕೆ ಗಂಡ್ಜಿಂಕೆ ಎರಡು ಇದ್ವಾ. ಹೆಣ್ಜಿಂಕೆ ಗಂಡ್ಜಿಂಕೆ ಹೆಂಗ್ ಐಡೆಂಟಿಫೈ? ಕೊಂಬಿರೋದಕ್ಕೆ ಗಂಡು, ಕೊಂಬಿಲ್ದಿರೋದಕ್ಕೆ ಹೆಣ್ಣು. ಈ ತರಾನು ಆಯ್ತಾ? ನಂಗೆ ಗೊತ್ತಿರ್ಲಿಲ್ಲ. ಕಮ್ಮಿ ಪೊಂಗಬೇಕು. ಅಲ್ಲೋಡಲ್ಲಿ ನವಿಲ್ ಕೂತಿ ನವಿಲ್ ಅಲ್ಲಿ ಮೇಲೆ ಪಿಕಾಕ್. ನೀನ್ ನಿದ್ರಲ್ಲಿ ನೋಡು, ಬೈನಾ ಕಲರ್ ನೋಡು ಕಾಣುತ್ತೆ. ಅಯ್ಯೋ, ಒಂದ್ ಪಿಕಾಕ್ಗೆ ಈ ರೇಂಜ್ ನಮ್ಮ ಮನೇಲಿ ಏನಾದ್ರೂ ಹುಲಿ ಏನಾದ್ರೂ ಚಿರತೆ ಕಂಡ್ಬಿಟ್ರೆ ಇನ್ ಹೆಂಗೋ ಗೊತ್ತಿಲ್ಲ ಮಾತ್ರ. ನಾವು ಮದ್ವೆ ಆಗೋಷ್ಟ್ರಲ್ಲಿ ತಲಕಾವೇರಿಗೆ ಹೋಗ್ತಾ ಇದ್ದೋ. ಅವಾಗ ನಾವ್ ಇದೇ ರೂಟಲ್ಲಿ ಹೋಗಿದೀವಿ. ನಮ್ಗ್ ನಿಜವಾಗ್ಲೂ ಗೊತ್ತಿಲ್ಲ ಇದು ಫಾರೆಸ್ಟ್ ಏರಿಯಾ ಅಂತ ಅನ್ಬಿಟ್ಟು. ಇನ್ನೊಂದ್ ಏನಂತ ಅಂದ್ರೆ ಮೇನ್ ಮತ್ತಿಗುಡು ಕ್ಯಾಂಪ್ ಏನಿದೆ ಅದ್ರ ಎದುರುಗಡೆನೆ ಪೊಲೀಸ್ ಕೈಲಿ ನಾವು ಫೈನ್ ಹಾಕಿಸ್ಕೊಂಡಿದೀವಿ, ಎಮಿಷನ್ ಟೆಸ್ಟ್ ಇಲ್ಲ ಅಂತ ಅನ್ಬಿಟ್ಟು. ನಮ್ಗ್ ನಿಜವಾಗ್ಲೂ ಇದನ್ನೆಲ್ಲ ನೆನ್ಸ್ಕೊಂತಿದ್ರೆ ಎಷ್ಟ್ ನಗು ಬರ್ತೈತೆ ಅಂತಂದ್ರೆ, ನಾನು ಹುಣಸೂರೊಳಾಗಿ ಇಲ್ಲೇ ಇದೆ ಅಂತ ಅನ್ಬಿಟ್ಟು ನನ್ಗೆ ಗೊತ್ತಿರ್ಲಿಲ್ಲ. ಈಗ ಸ್ವಲ್ಪ ಸುತ್ತುತ್ತಾ ಇದೀನಿ ಹುಣಸೂರು ಎಲ್ಲ. ಚೆಕ್ ಪೋಸ್ಟ್ ಹತ್ರ ಸ್ಟಾಪ್ ಮಾಡಿ ಅಂತಿದ್ರು. ನಾವೇನಾದ್ರೂ ಗಾಡಿ ಚೆಕ್ ಮಾಡಕ್ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು, ಆದ್ರೆ ಅದಕ್ಕೆಲ್ಲ ಬೇರೆನೆ ಇತ್ತು. 3 ಜನಕ್ಕೂ ಇಲ್ಲ, ಅವನಿಗೆ ಅವರಿಗೆ ಮಾಡು ಪಾಪು. ಪಾಪು ಮಂಕಿ ನೋಡು. ಮತ್ತೆ ಇದು ಪೋಲಿಯೋದು ಇದ್ ಮಾಡಿದ್ರಲ್ಲ, ವಿಡಿಯೋ ಮಾಡ್ಕೊಂಡ ಅಂಕಲ್ ಮಾಡ್ಕೊಂಡು. ಯಪ್ಪ, ನಾವು ಹೋಗಿದ್ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮತ್ತಿಗುಡು ಕ್ಯಾಂಪ್ನ ಕ್ಲೋಸ್ ಮಾಡಿದ್ರು. ಈ ವಿಚಾರನೇ ನಮ್ಗೆ ಗೊತ್ತಿರ್ಲಿಲ್ಲ. ಒಂದು ಹಾಸನ್ ಕ್ಯಾಂಪ್ ಅಲ್ಲಿ ಒಂದು ಮಹಿಳೆನ ಏನು ಆನೆ ಸಾಯಿಸಿತ್ತು. ಅವಾಗಿಂದ ಎಲ್ಲಾ ಕ್ಯಾಂಪ್ನು ಕೂಡ ಕ್ಲೋಸ್ ಮಾಡಿದಾರಂತೆ. ನಮ್ಗೆ ಈ ವಿಚಾರನೇ ಗೊತ್ತಿರ್ಲಿಲ್ಲ. ಅಯ್ಯೋ, ಅಲ್ಲಿ ಗಂಟ ಹೋಗಿ ಡಿಸಪಾಯಿಂಟ್ ಆಯ್ತಲ್ಲ ಅಂತ ಅನ್ಬಿಟ್ಟು ನಂಗಂತೂ ತುಂಬಾ ಬೇಜಾರಾಯ್ತು. ನನ್ಗಿರ್ಲಿ, ಮಕ್ಳಿಗಂತೂ ಇನ್ನೂ ಬೇಜಾರಾಯ್ತು ಆನೆ ನೋಡಕ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು. ಆಮೇಲೆ ನಾವು ಅಲ್ಲಿ ಕಾರ್ ನಿಲ್ಸಿ ನೋಡಕ್ಕೂ ಕೊಡಲ್ಲ ಈಚೆಯಿಂದ. ಯಾಕಂದ್ರೆ ಒಂದು ಸೆಕ್ಯೂರಿಟಿನ ನಿಲ್ಸಿರ್ತಾರೆ, ನಿಲ್ಸ್ಬಾರ್ದು ಕಾರ್ನ ಅಂತ ಅನ್ಕೊಂಡು. ಅದನ್ನು ಕೂಡ ಅವಕಾಶ ಆಗ್ಲಿಲ್ಲ. ನಮ್ ಸಿರಿ ಮಾತ್ರ ಒಂದ್ ಸ್ವಲ್ಪ ಕಾರಿಂದಾನೇ ನೋಡ್ಕೊಂಡ್ಲು. ನಮಗೂ ತೋರ್ಸಿದ್ಲು. ಅಷ್ಟ್ರಲ್ಲಿ ನಾವು ಮುಂದೆ ಪಾಸ್ ಆಗೋದು. ಮತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ಅವ್ರು ಕೇಳಿದ್ಕೆ ಇನ್ನೊಂದ್ ಮಂತ್ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಇನ್ನೇನ್ ಮಾಡೋದು ಅನ್ಕೊಂಡ್ ಡಿಸಪಾಯಿಂಟ್ ಆಗಿ ನಾವು ಮನೆಗ್ ವಾಪಸ್ ಬರ್ಬೇಕಾದ್ರೆ ನಮಗ ತುಂಬಾನೇ ಜಿಂಕೆಗಳು ಕಾಣ್ತು. ಮಕ್ಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಬಂದಿದ್ಕು ಲಾಸ್ ಇಲ್ಲ ಅಂತ ಅನ್ಕೊಂಡು ಖುಷಿಯಾಗಿ ಎಲ್ಲ ಮಕ್ಳು ಇಷ್ಟಪಟ್ರು. ಅದ್ರಲ್ಲೂ ನಮ್ ಪುಟಾಣಿ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಅವನೇ ತೋರಿಸ್ತಿದ್ದ ಜಿಂಕೆ ಕಂಡಿದ ತಕ್ಷಣ ಅವನೇ ತೋರಿಸಿದ್ದ. ಅಮ್ಮ ಜಿಂಕೆ ಅಂದ್ರೆ ಹೇಳಕ್ ಬರಲ್ಲ, ಅಮ್ಮ ಅಮ್ಮ ಅಂತ ಕಿರ್ಚ್ಕೊಂತಿದ್ದ. ಅಷ್ಟು ಖುಷಿ ಆಗಿತ್ತು ಮಕ್ಳಿಗೆ. ಇನ್ನೇನಾದ್ರೂ ಆನೆ ತೋರಿಸಿದ್ರೆ ಇನ್ನೆಷ್ಟು ಮಟ್ಟ ಖುಷಿ ಆಗ್ತಿದ್ರಲ್ವಾ. ಸೊ ಯಾವಾಗ ಓಪನ್ ಆಗುತ್ತೆ ಮತ್ತಿಗುಡು ಕ್ಯಾಂಪ್, ಸೊ ಅವಾಗ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದೀವಿ. ಈಗ ಮತ್ತೆ ವಾಪಸ್ ಮನೆಗೆ ಬಂದು
ಏನು ಇದು ಹೇಳು, ಜೋರಾಗಿ ಹೇಳು. ಏನು? ಹ್ಞೂ ಬಾಯ್, ಹೇಳಾಯ್ತು. ಹೋಗಿ ಈಗ ಒಳಗೆ ಹೋಗೋಣ. ಈಗ ಕಾಣಿಸಲ್ಲ ತಾತ, ಅಡ್ಡ ನಿಂತೈತೆ. ಆಯ್ತಾ ತಾತನ ಮನೆ ನೋಡ್ಕೊಂಡ್ರ ತಾತನ್ನ ಅವನ್ನ ಈಗ ಖುಷಿನಾ? ಈಗ ಎಲ್ಲಿಗೆ? ಇವಾಗ ತಾತನ ಮನೆಗೆ ಪುನಃ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ? ಪಿಕ್ನಿಕ್. ಯಾವ ಪಿಕ್ನಿಕ್ ಅಪ್ಪ? ಗೊತ್ತಿಲ್ಲ, ಕ್ಯಾನಾಗ್ರ ಪಿಕ್ನಿಕ್. ಈಗ ಇದು ಬ್ಯಾಕ್ ಸೈಡ್ ಅದಪ್ಪ, ಇದು ಸಾಗರಕಟ್ಟೆ ಬ್ಯಾಕ್ ಸೈಡ್ ಹೋಗ್ತಾ ಇದೀವಿ ಈಗ. ಹೆಂಗೆ? ಹಾ ಹೋಗಿ ಇದೇ ರೂಟ್ ಮೇನ್. ಅಲ್ಲಿ ಬರ್ತಾವ್ರಲ್ಲ. ಕರೆಕ್ಟಾಗಿ ಹೋಗ್ತಾ ಇದೀನಿ ಚಿತನ, ಕರೆಕ್ಟಾಗಿ ಹೋಗಿ. ಅಲ್ಲೇ ಅಲ್ಲಿ ಮೇಲಿಂದನೇ ಬರ್ಬೋದಿತ್ತು, ನೋಡಲ್ಲಿ ಆ ಕಾರ್ ಬರ್ಲಿಲ್ವಾ? ಬರ್ಲಿ ಬಿಡು, ನಮ್ಮ ಕೈಲಿ ಹೋಗೋಕ್ಕಾಗಲ್ಲ. ಚೇತನ ಆಫ್ ರೋಡಿಂಗ್. ಅಯ್ಯೋ, ಅವರೆಲ್ಲ ನಮ್ಮ ಅಕ್ಕ ಅವ್ರಿಗೆ ಅವರೆಲ್ಲ. ಹಿಂಗ್ ಓಡಿಸ್ತಾ ಇದಾರೆ. 16:35. ಸೂಪರ್ ಆಗಿ ಓಡಿಸ್ತಾ ಇದಾರ. ಅಯ್ಯಪ್ಪ, ಹಾಯ್. ನಾವು ಓಡಿಸ್ತೀನಲ್ಲಮ್ಮ, ನಾವು ಓಡಿಸ್ತೀನಲ್ಲ, ಓಡಿಸ್ತೀನಿ ಬಂಗಾರಿ. ನಾನು ಓಸಲ್ಲ ಅಂತಲ್ಲ, ಓಡಿಸಿಲ್ಲ ಅಂತಲ್ಲಂತೆ. ಹೆಂಗಿದೆ ಚೇತನ ಎಕ್ಸ್ಪೀರಿಯನ್ಸ್? ಸೂಪರ್. ಹಿಂಗೆ ಇರ್ಬೇಕು. ಐ ಥಿಂಕ್ ಇಲ್ಲೇ ಕ್ರಾಸ್ ಅನ್ಸುತ್ತ. ಅಮ್ಮ ಚೇತನ ಹೆಂಗೈತಿ ರೋಡು. ನಿಧಾನ. ಅಪ್ಪ ಅಲ್ಲಿ ಎಲ್ಲ ಹೋಗೋದಿದೆ ರೋಡಾ? ಬಾ, ಸೂಪರ್, ಎಕ್ಸಲೆಂಟ್. ಯಾರು? ಈ ರೋಡಲ್ಲಿ ಹೋಗಿ, ರೋಡಲ್ಲಿ ಹೋಗಿ ಹಿಂಗೆ ಹೋಗೋಣ. ವಾವ್, ನೀರ ಸೂಪರ್ ಸಿರಿ. ಹಣ್ಣಿ ನೀರ 16:35. ಹಿಂಗೆ ಹೋಗ್ಲಾ? ಹಿಂಗೆ ಹೋಗ್ಲಾ? ಅಯ್ಯ ನಿಧಾನ. ಇದ್ಯಾಕೆ ಚೇತನ? ನಾನಿದ್ದೀನಿ. ನೀನು ಹಿಡಿದು ಬಿಡು. ವಾವ್, ಪಾಚಿ ಐತೆ ಅಲ್ಲಿ ನೋಡಿ, ಕಣ್ಬಿಟ್ಟು ಎಷ್ಟು ಉಗ್ಲ ಪಾಚಿ ಐತೆ ಅಂತ. ಹಳ್ಳ ಐತೆ. ಓಡುಗು ಅಪ್ಪನ ತಪ್ಪ, ಓಡುಗು ಚೇತನ. ಸಕ್ಕದಾಗ ಗೊತ್ತೈತಿ ಅಪ್ಪು, ಓಡುಗು ಅಪ್ಪನ ತಪ್ಪ. ನಮ್ಮ ಅಕ್ಕ ಪುಟಾಣಿ ಹುಟ್ಟಾಗ್ಲಿಂದನೂ ಒಂದಿನನೂ ಒಂದು ನೈಟ್ ಬಿಟ್ಟಿರ್ಲಿಲ್ಲ. ಪಾಪುನು ಅಷ್ಟೇ ಒಂದು ನೈಟ್ ಬಿಟ್ಟಿರ್ಲಿಲ್ಲ. ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಹೋಗಿದ್ದು ಇವತ್ತು ಹುಣಸೂರ್ಗೆ. ಒಂದು ನೈಟ್ ಅಲ್ಲೇ ಉಳ್ಕೊಂಡು ಅವನ್ಗೆಲ್ಲ ಸುತ್ತಾಡ್ಸ್ಕೊಂಡು ಎಂಜಾಯ್ ಮಾಡಿಸ್ಕೊಂಡು ಕರ್ಕೊ ಬಂದು. ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗೋ ಟೈಮ್ ಬಂತು. ಆಲ್ರೆಡಿ 8 ಗಂಟೆ ಆಗ್ತಾ ಇದೆ. ಸೊ ಈಗ ಹೊರಡಬೇಕು ನಾವು ಬ್ಯಾಂಗ್ಳೂರ್ಗೆ. ಈಗ ಹೊರಟ್ರೆ ಆಲ್ಮೋಸ್ಟ್ ಒಂದು 10:30ಗೆಲ್ಲ ನಾವು ಮನೆ ರೀಚ್ ಆಗ್ಬಿಡ್ತೀವಿ. ಸೊ ಫೈನಲಿ ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋಣ ಬನ್ನಿ.